ಅವ್ರಿಗೆ ಏನು ಕೆಲಸ ಇಲ್ಲ, ಬರೀ ಕಳುವು ಮಾಡಬೇಕು ಅನ್ನೋದಷ್ಟೇ. ಈ ಕಡೆಯಿಂದ ನಂಬಲ್ಲಿದ್ದಂಥ ಯಾರ್ದು ಆಸ್ತಿ ಕಳುವು ಮಾಡೋಣ, ಯಾರು ದುಡ್ಡು ಕಳುವು ಮಾಡೋಣ, ಯಾರು ಜನರಿಗೆ ಈ ಕಡೆಯಿಂದ ಆ ಕಡೆ ತೊಗೊಳ್ಳೋಣ, ಆಪರೇಷನ್ ಕಮಲ್ ಮಾಡೋಣ, ಅದಕ್ಕೆ ಬಿಟ್ಟರೆ ಬೇರೆ ಏನಾರ ಇದೆಯಾ ಅವ್ರ ಹತ್ರ? ಚಿಮಾರಿ ಹಾಕ್ಬೇಕಲ್ಲ ಅವರಿಗೆ. ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಅಲ್ಲೊಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದುಕೊಂಡು, ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇದ್ದುಕೊಂಡು, ನಾನು ಇವತ್ತು ಆಪರೇಷನ್ ಕಮಲ್ ಮಾಡ್ತೀನಿ, ನಾನು ಈ ಕಡೆಯಿಂದ ಆ ಕಡೆ ಹೋಗ್ತೀನಿ, ಏನೇನು ಇವರೆಲ್ಲ ಗಿರಾಕಿಗಳಿದ್ದಾರಾ ಇಲ್ಲಿ ಬಂತ ಹೊತ್ಕೊಂಡು ಹೋಗ್ಲಿಕ್ಕೆ? ಏನು ಬಿಡ್ತಾರ ಅವರಿಗೆ ಸುಮ್ಮನೆ? ಕರ್ನಾಟಕದಲ್ಲಿ ಕಾಲಿಕ್ಲಿ ನೋಡೋಣ. ಇಲ್ಲ ಸರ್, ಅದರಲ್ಲಿ ಸಾಧ್ಯ ಇದೆಯಾ? ಒಂದು ನಿಮಿಷ. ಈಗ 136 ಸ್ಥಾನಗಳಿವೆ ಕಾಂಗ್ರೆಸ್ ಪಕ್ಷ ಶಾಸಕರು. ಈಗ ಎಲ್ಲೋ 2, 3, 4 ಕಡಿಮೆ ಇದೆ, ಏನಾದರೂ ಹೆಚ್ಚಕಮ್ಮ ಮಾಡ್ಬೋದು ಅವರು. 136 ಇದ್ದಾಗ ಸಾಧ್ಯ ಇದೆಯಾ? ಅವ್ರು ಏಕನಾಥ್ ಶಿಂದೆ ಅವರು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಾಗಿ ಕರ್ನಾಟಕದಲ್ಲಿ ಹೇಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ ಎಂಬುದು ಅರ್ಥ ಮಾಡ್ಕೊಳ್ಳಿ. ಇದು ಸಾಧ್ಯ ಇಲ್ಲ. ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆದು ಏನು ಹುದ್ದೆ ಇದೆ ಇವತ್ತು, ಅದು ಛಿದ್ರ ಆಗ್ತಾ ಇದೆ. ಅದೇ ಯಾವಾಗ ಬ್ಲಾಸ್ಟ್ ಆಗುತ್ತೆ ಗೊತ್ತಿಲ್ಲ. ಯಾವಾಗ ಅವ್ರು ಸಂಪೂರ್ಣವಾಗಿ ಅವ್ರ ನೆಲೆನೇ ಕಳ್ಕೊಳ್ತಾ ಇದ್ದಾರೆ. ಒಂದು ಸೀಟ್ ಅವ್ರದ್ದು ಬರ್ತಾ ಇಲ್ಲ ಗೊತ್ತಾ? ಅವ್ರದ್ದು ಹುದ್ದೆನೇ ಉಳಿಯೋದಿಲ್ಲ. ಬೇರೆಯವ್ರ ಬಗ್ಗೆ ಏನು ಮಾತಾಡ್ತಾರೆ ಅವರು?